ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣ ಉಪಚುನಾವಣಾ ಅಖಾಡಕ್ಕೆ ನಾನೇ ಬರ್ತೇನೆ, ನಾನೇ ಅಭ್ಯರ್ಥಿ, ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ವಾರ ನಾನು HDK ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ. ಎಲೆಕ್ಷನ್ ನಲ್ಲಿ HDK ಅವರು ನನ್ನನ್ನೇ ನಿಲ್ಲುವಂತೆ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಾನೇ ಅಂತ CPY ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವೇ ಬಂದು ಹೆಸರು ಘೋಷಣೆ ಮಾಡಿ ಅಂತ ಕೇಳಿದ್ದೇನೆ, ಅದಕ್ಕೆ ಅಧಿಕೃತ ಅನುಮೋದನೆಯನ್ನ HDK ಅವರೇ ಕೊಡಬೇಕು. ಚನ್ನಪಟ್ಟಣದಲ್ಲಿ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ದೆಹಲಿನಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ನಾನು ಹೇಳಿದ್ದೀನಿ ಅವ್ರಿಗೆ, ನೋಡಿ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿ ಯಾರು ಅಂತ ತಾವು ಸೂಚಿಸಬೇಕಾಗ್ತದೆ. ಈಗಾಗಲೇ ಕಾಂಗ್ರೆಸ್ನವರು ತಯಾರಿ ಮಾಡಿಕೊಂಡು ಚುನಾವಣೆಗೆ ಹೊರಟುಬಿಟ್ಟಿದ್ದಾರೆ. ನಾವು ಡಿಲೇ ಮಾಡೋದ್ರಿಂದ, ನಾವು ತಡ ಮಾಡೋದ್ರಿಂದ ನಮ್ಗೆ ಅನಾನುಕೂಲ ಆಗುತ್ತೆ, ಅಭ್ಯರ್ಥಿ ಸೂಚಿಸಬೇಕು ಅಂತೇಳಿ ಅವರು ಶನಿವಾರ ಭಾನುವಾರ ಬೆಂಗಳೂರಿಗೆ ಬರ್ತೀನಿ, ಬಂದು ನಮ್ಮ ಮುಖಂಡರುಗಳನ್ನ ಕರೆದು ಒಂದಷ್ಟು ಜನ ಮಾತಾಡ್ತೀನಿ, ಆದಷ್ಟು ಬೇಗನೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ನನಗೂ ಹೇಳಿದ್ದಾರೆ, ನೀವು ಹೋಗಿ ಎಲ್ಲರನ್ನೂ ನಮ್ಮ ಪ್ರಮುಖವಾದಂಥ ಮುಖಂಡರ ಜೊತೆಲಿ ಮಾತಾಡಿಸಿ ಎಲ್ಲರನ್ನೂ ಅಂತ ಹೇಳಿದ್ದಾರೆ. ಸೂಚ್ಯವಾಗಿ ನನ್ನೇ ನಿಂತ್ಕೋಬೇಕು ಅಂತಲೂ ಹೇಳಿದ್ದಾರೆ. ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ. ನಿಂತ್ಕೊಳ್ಳೋದು ಅನ್ನೋದು ಬೇಡ, ಅವ್ರು ಕ್ಲಿಯರಾಗಿ ನೀವೇ ಹೇಳ್ಬಿಡಿ ಸರ್, ಬಂದು ಒಂದು ಮಾಧ್ಯಮಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಮಾಧ್ಯಮಕ್ಕೆ ಹೇಳಿ ಅಧಿಕೃತವಾಗಿ ಘೋಷಣೆ ಆಗೋದು ಪಾರ್ಟಿನಲ್ಲಿ, ಅದು ಹೇಳಿದ್ದಾರೆ. ನಾವಿಬ್ರು ಚರ್ಚೆ ಮಾಡಿದ್ದೀವಿ, ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ಹೇಳೋದು, ಪಾರ್ಟಿ ಅದು ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಅಧಿಕೃತವಾಗಿ ನಮ್ಮ NDA ಇಂದ ಅದಕ್ಕೆ ಅಭ್ಯರ್ಥಿಗಳು ಲಿಸ್ಟ್ ಬಿಡುಗಡೆ ಆಗುತ್ತೆ. ಆದರೆ ನನಗೆ ಸೂಚನೆ ಕೊಡಬೇಕು ಕುಮಾರಸ್ವಾಮಿ ಅವರು, ಯಾಕಂದರೆ ಅವ್ರು ನಮ್ಮ ನಾಯಕರಾಗಿದ್ದಾರೆ. ಈಗ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ NDA ಕೇಂದ್ರದ ಮಂತ್ರಿಯಾಗಿ ಪ್ರಮುಖ ಸ್ಥಾನದವರಿಂದ ಅವರ ಸಹಮತನೂ ಬೇಕಾಗ್ತದೆ. ನಾನೇನು ಹೇಳ್ತಾ ಇದ್ದೀನಿ, ಬೇಡ ಸರ್, ನೀವೇ ಬಂದು ಕ್ಲಿಯರ್ ಮಾಡಬೇಕು, ನೀವೇ ಬಹಿರಂಗವಾಗಿ ಹೇಳಬೇಕು. ಯೋಗೇಶ್ವರ್ಗೆ ನಾನು ಹೇಳಿದ್ದೀನಿ ಕೆಲಸ ಮಾಡೋಕ್ಕೆ ಅಂತೇಳಿ, ಅವಾಗ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವರು ಒತ್ತಡ, ಬ್ಯುಸಿ ಇದ್ದರು. ಸೆಂಟ್ರಲ್ನಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇತ್ತು, ಬಂದಿದ್ದಾರೆ. ಒಂದು 2-3 ದಿವಸದಲ್ಲಿ ನಮಗೆ ಹೇಳ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದೀವಿ. ಆ ಥರ ಏನೂ ಆಗಲಿಲ್ಲ. ನಾವು NDA ಅಭ್ಯರ್ಥಿ ಅಂತಂದರೆ ಅವ್ರಿಗೂ ಕುಂತು ಮಾತಾಡಬೇಕಾಗ್ತದೆ ಯಾವ ಚಿಹ್ನೆ ಅಂತೇಳಿ. ನನಗೆ ಯಾವುದು ಚಿಹ್ನೆ ಬಗ್ಗೆ ಏನು ಮಾತಾಡಿಲ್ಲ. ಅವರು ಚುನಾವಣೆ ನಿಂತ್ಕೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ, NDA ಅಭ್ಯರ್ಥಿ ಅಂತೇಳಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಈಗ ಮೈತ್ರಿ ಅಭ್ಯರ್ಥಿ ನಾನೇ ಅಂತ ಖುದ್ದು ಸಿಪಿ ಯೋಗೇಶ್ವರ್ ಅಖಾಡಕ್ಕೆ ಧುಮುಕಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡ ಈಗಾಗಲೇ ರಂಗೇರ್ತಾ ಇದೆ. ಮಂಜುನಾಥ್, ಮಧುಸೂದನ್, ಏನು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಈ ಕ್ಷೇತ್ರಕ್ಕೆ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು. ಯಾಕಂದರೆ ರಾಮನಗರ ಜಿಲ್ಲೆಯಲ್ಲಿ ಬರುವಂಥ ಈ ಒಂದು ಕ್ಷೇತ್ರಕ್ಕೆ ಈಗಾಗಲೇ DCM DK ಶಿವಕುಮಾರ್ ಅವರು ತಾವು ಅಥವಾ ತಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಸ್ಪರ್ಧೆ ಮಾಡ್ಬೋದು ಅನ್ನೋ ಒಂದು ಚರ್ಚೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ JDS ಮತ್ತು BJP NDA ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರೇ ಕೂಡ ಈ ಒಂದು ಕ್ಷೇತ್ರದಲ್ಲಿ JDS BJP ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅದರಲ್ಲೂ ಕೂಡ JDS ಸಿಂಬಲ್ ನಡಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ JDS ಮತ್ತು BJP ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಯಾಕಂದರೆ ಈ ಒಂದು ಕ್ಷೇತ್ರ JDS ಕ್ಷೇತ್ರ ಆಗಿರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಶಾಸಕರಾಗಿ ಕೆಲಸ ಮಾಡಿದರು. ಹಾಗಾಗಿ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಮತ್ತು BJP ನಾಯಕರು ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರನ್ನು ಕಳೆದ ವಾರ ಸಿಪಿ ಯೋಗೇಶ್ವರ್ ಅವರು ಭೇಟಿ ಮಾಡಿ ಚರ್ಚೆ ಮಾಡಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ, ಚುನಾವಣೆಗೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಕ್ಷೇತ್ರದಲ್ಲಿ ಮಾಡ್ಕೊಳ್ತಾ ಇದೆ. ಜೊತೆಗೆ ಜನಸ್ಪಂದನ ಒಂದು ಕಾರ್ಯಕ್ರಮದ ಮುಖಾಂತರ ಜನರನ್ನು ತಲುಪುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ JDS BJP ಇನ್ನೂ ಕೂಡ ಯಾವುದೇ ರೀತಿಯ ಸಿದ್ಧತೆಯನ್ನು ನಡೆಸ್ಕೊಂಡಿಲ್ಲ. ಹಾಗಾಗಿ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು, ಜೊತೆಗೆ ಅಭ್ಯರ್ಥಿ ಯಾರು ಅನ್ನೋದನ್ನು ತಿಳಿಸಬೇಕು ಅನ್ನೋ ಒಂದು ಮನವಿಯನ್ನು ಸಿಪಿ ಯೋಗೇಶ್ವರ್ ಅವರು ಕುಮಾರಸ್ವಾಮಿ ಅವರಿಗೆ ತಿಳಿಸಿದ್ರು. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನೀವೇ ಸ್ಪರ್ಧೆ ಮಾಡಿ, ನೀವೇ ಕ್ಯಾಂಡಿಡೇಟ್ ಆಗಿ ಅನ್ನೋ ಒಂದು
ಸೂಚನೆ ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಮಾತನಾಡ್ತಾ ತಾನೇ ಈ ಒಂದು ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ಚುನಾವಣಾ ಚನ್ನಪಟ್ಟಣ ಚುನಾವಣಾ ಅಖಾಡಕ್ಕೆ ಈಗ ಸಾಕಷ್ಟು ರಂಗೇರುವಂಥದ್ದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಈಗ ಮಾರ್ಪಟ್ಟಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಇನ್ನೂ ಕೂಡ 2 ಕ್ಷೇತ್ರಗಳು ಉಪಚುನಾವಣೆ ನಡೀತಾ ಇದೆ. ಶಿಗ್ಗಾವಿ ಆಗಿರ್ಬೋದು, ಜೊತೆಗೆ ಸಂಡೂರಿನಲ್ಲಿ ಉಪಚುನಾವಣೆ ನಡೀತಾ ಇದೆ. ಆ ಒಂದು 2 ಕ್ಷೇತ್ರಗಳನ್ನು ಬಿಟ್ಟರೆ ಆ ಕ್ಷೇತ್ರಗಳ ಬಗ್ಗೆ ಚರ್ಚೆನೇ ಆಗ್ತಿಲ್ಲ. ಆದರೆ ಹೆಚ್ಚು ಸದ್ದಾಗ್ತಿರುವಂಥದ್ದು ರಾಜ್ಯದಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ. ಯಾಕಂದರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರುವಂಥ ಈ ಒಂದು ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಸೋತಿರುವಂಥದ್ದು. ಆ ಕ್ಷೇತ್ರವನ್ನು ಮತ್ತೆ ಅಂದರೆ ಆ ಕ್ಷೇತ್ರದಲ್ಲಿ JDS ಏನು ಈಗ ಹಾಲಿ MLA ಇದ್ರೂ ಕೂಡ ಇದ್ರೂ ರಾಜೀನಾಮೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಆ ಕ್ಷೇತ್ರವನ್ನು ಕೂಡ JDS ತನ್ನ ಕಬ್ಜಾಗೆ ತೆಗೆದುಕೊಳ್ಬೇಕು. ಯಾಕಂದರೆ ಒಂದು ವೇಳೆ ಆ ಕ್ಷೇತ್ರದಲ್ಲಿ JDS ಸೋತ್ರೆ ಮುಂದಿನ ದಿನಗಳಲ್ಲಿ ರಾಮನಗರದ ಒಂದು ಕ್ಷೇತ್ರದಲ್ಲೇ JDS ಇರೋದಿಲ್ಲ ಅನ್ನೋ ಒಂದು ಆತಂಕ ಕೂಡ ದಳಪತಿಗಳಿಗಿರುವಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಏನು ಬೇಕೋ ಎಲ್ಲ ರಣತಂತ್ರಗಳನ್ನು ದಳಪತಿಗಳು ಮಾಡ್ಕೊತಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.